ಎಲ್ಲೇ ಒಂದು ಎಸ್-ಎಲ್-ಸಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿಕ್ಯೂ ಆಫೀಸಿಯಲ್ ಚಾನಲ್‌ಗೆ ಸ್ವಾಗತ. ನಾನು ಚೇತನ್ ಸಿ.ಕೆ. ತುಂಬಾ ಜನ ಕೇಳ್ತಾ ಇದ್ದೀರಿ, ಎಸ್-ಎಲ್-ಸಿ ಎಕ್ಸಾಮ್ 2ಗೆ ನಮಗೆ ಇಂಪಾರ್ಟೆಂಟ್ ಕ್ವೆಶ್ಚನ್ ಬೇಕು, ಮತ್ತೆ ಪಾಸಿಂಗ್ ಪ್ಯಾಕೇಜ್ ಬೇಕು. ಈ ರೀತಿ ತುಂಬಾ ಕ್ವೆಶ್ಚನ್ ಕೇಳ್ತಾ ಇದ್ದೀರಿ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕನ್ನಡ ವಿಷಯದ ಪಾಸಿಂಗ್ ಪ್ಯಾಕೇಜ್ನ ಕೊಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಸೊ ಎಷ್ಟು ಮಾರ್ಕ್ಸ್ ಬರ್ತವೆ ಕಂಪ್ಲೀಟ್ ವಿಡಿಯೋದಲ್ಲಿ ಹೇಳ್ತೀನಿ. ಯಾವೆಲ್ಲ ಕ್ವೆಶ್ಚನ್ ಫಿಕ್ಸ್ ಬರ್ತವೆ ಪ್ರತಿಯೊಂದನ್ನು ಹೇಳ್ತೀನಿ. ವಿಡಿಯೋನ ಕೊನೆವರೆಗೆ ನೋಡಲೇಬೇಕು, ಕಡ್ಡಾಯವಾಗಿ ನೋಡಲೇಬೇಕು. ಯಾಕಂದ್ರೆ ನಮಗೆ ತುಂಬಾ ಹೆಲ್ಪ್ ಆಗ್ತದೆ ಎಕ್ಸಾಮ್ 2ಗೆ. ಆಲ್ಮೋಸ್ಟ್ ಇಷ್ಟು ಓದ್ಕೊಂಡ್ರೆ ಸಾಕು ನೀವು ಪಾಸ್ ಆಗ್ಬೋದು, ಮತ್ತೆ ಸ್ವಲ್ಪ ಸ್ಕೋರ್ ಕೂಡ ಮಾಡ್ಬೋದು. ನಾನು ಹೇಳ್ತೀನಿ ಎಷ್ಟು ಮಾರ್ಕ್ಸ್ ಬರ್ತವೆ ಏನು ಅಂತ. ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಕೆಲಸ ಮಾಡಬೇಕು. ಅದೇನಂತ ಅಂದರೆ, ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಅಥವಾ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮೈರಿಯಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ನಿಮಗೆ ಎಕ್ಸಾಮ್ 2 ಮುಗಿಯೋವರೆಗೂ ನಿಮಗೆ ಪ್ರತಿಯೊಂದು ಸಬ್ಜೆಕ್ಟ್ನ ಇಂಪಾರ್ಟೆಂಟ್ ಕ್ವೆಶ್ಚನ್ಸು, ಫಿಕ್ಸ್ ಕ್ವೆಶ್ಚನ್ಸು, ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಪ್ರತಿಯೊಂದು ಇದೇ ಒಂದು ಚಾನಲ್ ಸಿಗ್ತಿರ್ತದೆ. ಅರ್ಥ ಆಯ್ತಾ? ಇದೇ ಒಂದು ಚಾನಲ್ ವಿಡಿಯೋ ಹಾಕ್ತೀನಿ. ನೀವು ಮಿಸ್ ಮಾಡಿದ್ರೆ ಎಲ್ಲ ವಿಡಿಯೋ ಮಿಸ್ ಆಗ್ತದೆ. ಆದ್ದರಿಂದ ಒಂದೇ ಒಂದು ಕ್ಲಿಕ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡಿದರೆ ಕಡ್ಡಾಯವಾಗಿ ಹೇಳ್ತೀನಿ, ನಿಮಗೆ 100% ಹೇಳ್ತೀನಿ, ಒಳ್ಳೆ ಅಂಕಗಳನ್ನ ಗಳಿಸ್ತೀರಿ ಮತ್ತು ಪಾಸ್ ಕೂಡ ಆಗ್ತೀರಾ. ಅರ್ಥ ಆಯ್ತಾ? ತಪ್ಪದೆ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಲೈಕಿಂದ ತುಂಬ ಹೆಲ್ಪ್ ಆಗ್ತದೆ. ಒಂದೊಂದು ಲೈಕ್ ಕೊಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ತಪ್ಪು ಶೇರ್ ಮಾಡಲೇಬೇಕು. ಯಾರೆಲ್ಲ ಎಕ್ಸಾಮ್ ಬರೀತಾ ಇದ್ದಾರೆ ನಿಮ್ಮ ಜೊತೆ ಅವರಿಗೆ ತಪ್ಪದೆ ಶೇರ್ ಮಾಡಿ. ಬನ್ನಿ, ಎಷ್ಟು ಮಾರ್ಕ್ಸ್ ಬರ್ತವೆ ಏನು ಅಂತ ಕಂಪ್ಲೀಟಾಗಿ ಮಾಹಿತಿ ನೋಡ್ತಾ ಹೋಗೋಣ. ಎಸ್-ಎಲ್-ಸಿ ಪ್ರಥಮ ಭಾಷೆ ಕನ್ನಡ ನಾನು ಪಾಸಾಗಲೇಬೇಕು. 2024 ಮತ್ತು 25ನೇ ಸಾಲಿನ ಅಂದರೆ ನಿಮಗೆ ಇದು 5 ಹಾಳೆ 50 ಮಾರ್ಕ್ಸು. ಅರ್ಥ ಆಯ್ತಾ? ಜಸ್ಟ್ 5 ಪೇಜ್ ಇವೆ, ನಿಮಗೆ 50 ಮಾರ್ಕ್ಸ್ ಬರ್ತವೆ. ಇಷ್ಟು ಓದ್ಕೊಂಡ್ರೆ ಸಾಕು ನಿಮಗೆ ಫಿಕ್ಸು 50 ಮಾರ್ಕ್ಸ್ ಬರ್ತವೆ. ಅರ್ಥ ಆಯ್ತಾ? ಸೊ ಪಾಸ್ ಆಗೋರಿಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗ್ತದೆ. 50 ಮಾರ್ಕ್ಸು ಆರಾಮಾಗಿ ಇಷ್ಟು 5 ಪೇಜ್ ಓದ್ಕೊಂಡ್ರೆ ಸಾಕು ನಿಮಗೆ 50 ಮಾರ್ಕ್ಸ್ ಬರ್ತದೆ. ಮತ್ತೊಂದು ಪಾಯಿಂಟ್ ಅಂದರೆ ನಿಮಗೆ ವ್ಯಾಕರಣ, ಛಂದಸ್ಸು, ಅಲಂಕಾರಗಳನ್ನು ಹೊರತುಪಡಿಸಿ. ಯಾಕಂದರೆ ಇವು ಕಷ್ಟ ಆಗ್ತವೆ ನಿಮಗೆ. ಇವನು ಬಿಟ್ಟೆ 50 ಮಾರ್ಕ್ಸು. ಅರ್ಥ ಆಯ್ತಾ? ವ್ಯಾಕರಣ ಇಲ್ಲ, ಛಂದಸ್ಸು ಇಲ್ಲ, ಅಲಂಕಾರ ಇಲ್ಲ. ಸೊ ಇದನ್ನು ಬಿಟ್ಟು ಅವೆಲ್ಲ ಕ್ವಶನ್ನು 50 ಮಾರ್ಕ್ಸ್ಗೆ ಬರ್ಬೋದು ಅಂತ ನೋಡ್ತಾ ಹೋಗೋಣ. ಮೊದಲಾಗಿ ಯೂಟ್ಯೂಬ್ ಟ್ರೂ ಸಿಕ್ಯೂ ಆಫೀಸಿಯಲ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಹೆಲ್ಪ್ ಆಗ್ತದೆ. ಅರ್ಥ ಆಯ್ತಾ? ಮೊದಲಾಗಿ 1 ಅಂಕದ ಪ್ರಶ್ನೆಗಳು, ಗದ್ಯ ಮತ್ತು ಪದ್ಯ. ಇಲ್ಲಿ ಗದ್ಯ ಯಾವ್ಯಾವೆ, ಪದ್ಯ ಯಾವ್ಯಾವೆ ಪ್ರತಿಯೊಂದನ್ನು ಹೆಡ್ಡಿಂಗ್ ಕೊಟ್ಟಿದ್ದಾರೆ. ಪ್ರತಿಯೊಂದನ್ನು ನೋಡ್ತಾ ಹೋಗಿ. ಮೊದಲಾಗಿ ಗದ್ಯ 1 ನಮ್ಮ ಭಾಷೆ. ನಮ್ಮ ಭಾಷೆಯಿಂದ ಯಾವ ರೀತಿ ಕ್ವಶನ್ ಕೇಳ್ಬೋದು, 1 ಅಂಕದ ಪ್ರಶ್ನೆಗಳು ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಆಮೇಲೆ ವ್ಯಾಕರಣ ಗೀತೆಯಿಂದ 1 ಅಂಕದ ಪ್ರಶ್ನೆ ಯಾವ ಕೇಳ್ಬೋದು. ಇಷ್ಟರಲ್ಲೇ ಕ್ವಶನ್ ಕೇಳ್ತಾರೆ. ಇಷ್ಟರಲ್ಲಿ ನಿಮಗೆ ಅನಾಲಿಸಿಸ್ನಲ್ಲಿ ಮಲ್ಟಿಪಲ್ ಆಗಿರ್ಬೋದು, 1 ಮಾರ್ಕ್ಸ್ನಲ್ಲಿ ಆಗಿರ್ಬೋದು, ಇಷ್ಟರಲ್ಲಿ ಕ್ವಶನನ್ನು ಕೇಳ್ತಾರೆ. ಅರ್ಥ ಆಯ್ತಾ? ಭಾಗ್ಯ ಶಿಲ್ಪಿಗಳು ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ನೋಡೋಣ, ಮತ್ತು ಅದು ಎದೆಗೆ ಬಿದ್ದ ಅಕ್ಷರ. ಸೊ ಇಲ್ಲಿ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ ಅನ್ಕೋತೀನಿ, ಕಾಣ್ತೀನಿ ಅನ್ಕೋತೀನಿ. ಎದೆಗೆ ಬಿದ್ದ ಅಕ್ಷರದಿಂದ 1 ಮಾರ್ಕ್ಸ್ ಯಾವೆಲ್ಲ ಕ್ವಶನ್ಸು ಇಂಪಾರ್ಟೆಂಟು. ನೀವು ಪ್ರತಿಯೊಂದನ್ನು ಓದ್ತಾ ಹೋಗಿ. ನಾನು ಜಸ್ಟ್ ನಿಮಗೆ ತೋರಿಸ್ತಾ ಹೋಗ್ತೀನಿ, ನೀವು ಪ್ರತಿಯೊಂದನ್ನು ನೋಡ್ತಾ ಹೋಗಿ. ನಂತರ 5ನೇ ಅಧ್ಯಾಯ ಯುದ್ಧ. ಸೊ ಇಲ್ಲಿಂದ ಕ್ವಶನ್ ವೆರಿ ಇಂಪಾರ್ಟೆಂಟ್ ಕೇಳ್ತಾರೆ. ಯಾಕಂದರೆ ಇಲ್ಲಿಂದನೇ ಬರ್ತವೆ ಆಲ್ಮೋಸ್ಟ್ ನಿಮ್ಮ ಕ್ವಶನ್ಸು. 50 ಮಾರ್ಕ್ಸು ಫಿಕ್ಸ್ ಅಂತ ಇಟ್ಕೊಳ್ಳಿ. ಮತ್ತು ನಂತರ ಶಬರಿಯಿಂದ ಯಾವ ರೀತಿ ಕ್ವಶನ್ ಕೇಳ್ಬೋದು, ಶ್ರೀರಾಮನ ತಂದೆ ಕೇಳ್ಬೋದು, ತಂದೆ ಹೆಸರನ್ನು ಕೇಳ್ಬೋದು. ಈ ರೀತಿ ಕ್ವಶನ್ನ ಕೇಳ್ತಾರೆ. ನಂತರ ಲಂಡನ್ ನಗರದಿಂದ ಯಾವ ರೀತಿ ಕ್ವಶನ್ ಕೇಳ್ಬೋದು. ಆಮೇಲೆ ಅಗ್ನಿಭೂತಿ, ವಾಯುಭೂತಿಯರ ಕಥೆ. ಸ್ವಲ್ಪ ಕಷ್ಟ ಅನಿಸೋದು, ನೋಡ್ಕೊಳ್ಳಿ, ಕರೆಕ್ಟಾಗಿ ಓದ್ಕೊಳ್ಳಿ ಚೆನ್ನಾಗಿ. ಸೊ ಪಾಸ್ ಆಗೋರು ಇಷ್ಟನ್ನು ಓದ್ಕೊಳ್ಳಿ. ಆಯ್ತಾ? 5 ಪೇಜ್ ಸಾಕು. 5 ಪೇಜ್ ಅಂದರೆ 10 ಪೇಜ್ ಆಗ್ತವೆ. ಒಂದು ಫ್ರಂಟ್ ಮತ್ತು ಬ್ಯಾಕ್ 10 ಪೇಜ್ ಆಗ್ತವೆ, ನೋಡ್ಕೊಳ್ಳಿ. ನೋಡಿ, ಸಂಕಲ್ಪ ಗೀತೆಯಿಂದ ಯಾವ ರೀತಿ ಕ್ವಶನ್ ಕೇಳ್ಬೋದು. ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಇಲ್ಲಿಂದ ಕ್ವಶನ್ ಯಾವ ರೀತಿ ಕೇಳ್ಬೋದು. ಹಲಗಲಿ ಬೇಡರು, ಇಲ್ಲಿಂದ ಕ್ವಶನ್ ಯಾವ ರೀತಿ ಕೇಳ್ಬೋದು. ಮತ್ತು ಕೌರವೇಂದ್ರನ ಕೊಂದೆ ನೀನು. ಸ್ವಲ್ಪ ಇಲ್ಲಿ ಹಳೆಗರನ್ನ ಆಗಿದ್ದರಿಂದ ಸ್ವಲ್ಪ ಟಫ್ ಆಗಿ ಕ್ವಶನ್ ಕೇಳ್ಬೋದು. ಇಲ್ಲಿ ಯಾವ ರೀತಿ ಕ್ವಶನ್ ಕೊಟ್ಟಿದ್ದೀನಿ, ಸೊ ಅಷ್ಟನ್ನು ಚೆನ್ನಾಗಿ ಓದ್ಕೊಳ್ಳಿ. ನಂತರ ಹಸಿರು ಆಗಿರ್ಬೋದು, ವೀರಲವ ಅಧ್ಯಾಯದಿಂದ ಕ್ವಶನ್ ಯಾವ ರೀತಿ ಕೇಳ್ತಾರೆ. ಚಲಮೆನೆ ಮೆರೆಯಂ ಮತ್ತು ಕೆಮ್ಮೆನೆ ಮೀಸೋನ, ಎಷ್ಟು 1 ಮಾರ್ಕ್ಸ್ ಓದ್ಕೊಳ್ಳಿ. ಸೊ ಇಷ್ಟರಲ್ಲಿ ನಿಮಗೆ ಮಾರ್ಕ್ಸ್ ಬರ್ತವೆ. ನಂತರ ಪಠ್ಯಪೂರಕ ಅಧ್ಯಯನ 1 ಮಾರ್ಕ್ಸ್ ಕ್ವಶನ್ಸು. ಪುಟ್ಟಪೋರಿ ಏನು ಮಾಡ್ತಿದ್ದಾಳೆ, ಈ ರೀತಿ ಕ್ವಶನ್ನು ವಿತ್ ಆನ್ಸರ್ ಇವೆ. ಜಸ್ಟ್ ಕ್ವಶನ್ ಕೊಡ್ತಿದ್ದೀನಿ, ಸೊ ನೀವು ಆನ್ಸರ್ ಹೋಗಬೇಕು ಆ ರೀತಿ ಇಲ್ಲ, ವಿತ್ ಆನ್ಸರ್ ಕೊಡ್ತಾ ಇದ್ದೀನಿ. ಜಸ್ಟ್ ಓದ್ತಾ ಹೋಗೋದಷ್ಟೇ. ನೋಡಿ, ಇಷ್ಟೊಂದು ಅನುಕೂಲ ಎಲ್ಲಿ ಸಿಗ್ತದೆ ನಿಮಗೆ. ಆದ್ದರಿಂದ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ತಪ್ಪದೆ ಶೇರ್ ಮಾಡಲೇಬೇಕು. ಸೊ ತಪ್ಪದೆ ಶೇರ್ ಮಾಡಿ. 1 ಮಾರ್ಕ್ಸ್ ಕ್ವಶನ್ಸು ಪಠ್ಯಪೂರಕದಿಂದ ಯಾವ ರೀತಿ ಕ್ವಶನ್ ಕೇಳ್ಬೋದು. ಸೊ 100% ಬರ್ತವೆ, ಗ್ಯಾರಂಟಿ ಬರ್ತವೆ 10 ಮಾರ್ಕ್ಸು. ಚೆನ್ನಾಗಿ ಓದ್ಕೊಳ್ಳಿ. ಅರ್ಥ ಆಯ್ತಾ? ಸೊ 2 ಅಂಕದ ಪ್ರಶ್ನೆಗಳು ಯಾವ ರೀತಿ ಕ್ವಶನ್ ಕೇಳ್ಬೋದು. ಟೋಟಲಾಗಿ 8 ಮಾರ್ಕ್ಸು ಬರ್ತವೆ ಇಲ್ಲಿಂದಾನೆ. ಅರ್ಥ ಆಯ್ತಾ? 8 ಮಾರ್ಕ್ಸು ಫಿಕ್ಸ್ ಬರ್ತವೆ. ಇಷ್ಟು ಓದ್ಕೊಳ್ಳಿ ಸಾಕು. ಸೊ ಸ್ಕ್ರಾಲ್ ಮಾಡ್ತಾ ಇರ್ತೀನಿ, ನೀವು ಪಾಸ್ ಮಾಡಿಬಿಟ್ಟು ಚೆನ್ನಾಗಿ ಓದ್ಕೊಳ್ಳಿ. ಅರ್ಥ ಆಯ್ತಾ? ವಿಡಿಯೋದಲ್ಲಿ ಲೆಂತ್ ಆಗ್ತದೆ, ಆದರೆ ನಾನು ಶಾರ್ಟಾಗಿ ಹೇಳ್ತಾ ಇರ್ತೀನಿ ಅಷ್ಟೇ. ಇನ್ನು ಕೃತಿಕಾರ ಪರಿಚಯ, ನಿಮಗೆ 2 ಕವಿಗಳನ್ನ ಕೇಳ್ತಾರೆ. ಅರ್ಥ ಆಯ್ತಾ? 2 ಕವಿ ಕೇಳ್ತಾರೆ. ಒಬ್ಬ ಕವಿಗೆ 3 ಮಾರ್ಕ್ಸು, ಇನ್ನೊಬ್ಬ ಕವಿಗೆ 3 ಮಾರ್ಕ್ಸು. ಟೋಟಲಾಗಿ 6 ಮಾರ್ಕ್ಸ್ ಆಯಿತು. ಇಲ್ಲಿ ನಾವು ಅಪೇಕ್ಷಿತ ಅಂಕಗಳು 4 ಮಾರ್ಕ್ಸ್ ಇಟ್ಕೊಂಡಿದ್ದೀವಿ. ಯಾಕಂದರೆ ಅಲ್ಲಿ 3 ಮಾರ್ಕ್ಸ್ ಕೊಡ್ತಾ ಇರಲ್ಲ, ಗೊತ್ತಿಲ್ಲ. ಸೊ ಇಷ್ಟನ್ನು ಓದ್ಕೊಳ್ಳಿ, ನಿಮಗೆ 2 ಮಾರ್ಕ್ಸ್ ಫಿಕ್ಸ್ ಕೊಡ್ತಾರೆ. ಏನು ಓದ್ಕೋಬೇಕು? ಪಂಪ ಅಂದ್ರೆ ಏನು ಓದ್ಕೋಬೇಕು, ಅವನ ಜನ್ಮಸ್ಥಳ, ಜನನ, ಕೃತಿಗಳು, ಬಿರುದುಗಳು. ಸಾಕು, ಇಷ್ಟು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗ್ತದೆ. ನಿಮಗೆ ಇನ್ನೊಂದು ಮಾರ್ಕ್ಸ್ ಬೇಕಂದರೆ ಸ್ವಲ್ಪ ನೀವು ಬುಕ್ನಲ್ಲಿ ಓದ್ಕೊಂಡು ವಿವರಣೆ ಬರೀಬೇಕು. ಅರ್ಥ ಆಯ್ತಾ? ಸೊ ಅಷ್ಟೆಲ್ಲ ಬೇಡ. ಯಾರೆಲ್ಲ ಪಾಸ್ ಆಗಬೇಕು ಅನ್ಕೋತೀರ ಇಷ್ಟನ್ನ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ನಿಮಗೆ ಕಷ್ಟ ಆಗ್ತದೆ ನೆನ್ಪಿಟ್ಕೊಳ್ಳೋಕ್ಕೆ. ಸೊ ಇಷ್ಟು ಓದ್ಕೊಳ್ಳಿ ಸಾಕು. ನಂತರ
ಪೂತಿ ನರಸಿಂಹಾಚಾರ್ ರನ್ನ, ಮತ್ತು ಎಂ ಮರಿಯಪ್ಪ ಭಟ್ಟರು, ನಂತರ ಶಿವ ಕೊಟ್ಟಾಚಾರ್ಯ, ವಿಕ್ರು ಗೋಕಾಕ್ ಇರ್ಬೋದು, ಕುಮಾರವ್ಯಾಸ, ಜಿ ಎಸ್ ಶಿರೋದಪ್ಪ, ಇದೇ ರೀತಿ ಎಲ್ಲ ಕವಿಗಳಿದ್ದಾರೆ ನೋಡ್ಕೊಳ್ಳಿ. ಸ್ವಲ್ಪ ಮೋಸ್ಟ್ ಇಂಪಾರ್ಟೆಂಟ್ ಕವಿಗಳು ಎಲ್ಲವನ್ನು ಕೊಟ್ಟಿಲ್ಲ, ಮೋಸ್ಟ್ ಇಂಪಾರ್ಟೆಂಟ್ ಅವೆಲ್ಲ ಬರ್ಬೋದು. ಸೊ ಇಷ್ಟರಲ್ಲಿ 2 ಕವಿಗಳ ಹೆಸರನ್ನ ಕೇಳ್ತಾರೆ. ಸೊ ಕೆಲವೊಂದ್ಸಲ ಚಾಯ್ಸ್ ಕೂಡ ಇರ್ತದೆ. ಸೊ ಭಯ ಬೇಡ, ಚೆನ್ನಾಗಿ ಓದ್ಕೊಳ್ಳಿ. ನಂತರ ಕಂಠಪಾಠದ ಪದ್ಯಗಳು. ನಿಮಗೆ ಎಕ್ಸಾಮ್ 1ನಲ್ಲಿ ಸ್ವಲ್ಪ ಕಠಿಣ ಇತ್ತು ಪದ್ಯ, ಈ ಸಲ ಕಠಿಣ ಕೊಡೋದಿಲ್ಲ ಅನ್ಕೋತೀನಿ. ಆದರೂ ಕೂಡ ಓದ್ಕೊಳ್ಳಿ. ಇಲ್ಲಿ ಯಾವಾಗ ಕೊಟ್ಟಿದ್ದೀನಿ, ಸೊ ಒಂದು 8 ಪದ್ಯವೇ, ಇಷ್ಟನ್ನ ಓದ್ಕೊಂಡ್ರೆ ಸಾಕು ನಿಮಗೆ. ಇಷ್ಟರಲ್ಲಿ 1 ಬರ್ತದೆ, ಚಾಯ್ಸ್ ಇರ್ತದೆ ಕೂಡ. ಸೊ ಈಸಿಯಾಗಿನೂ ಬರಿಬೋದು, ಅರ್ಥ ಆಯ್ತಾ. ಸ್ವಲ್ಪ ಹಳೆಗಳನ್ನ ಕೂಡ ನೋಡ್ಕೊಳ್ಳಿ. ಮತ್ತು ಸಂದರ್ಭ ಯಾವೆಲ್ಲ ಇಂಪಾರ್ಟೆಂಟು. ಸಂದರ್ಭ ಇಲ್ಲಿ ನಿಮಗೆ ಅಪೇಕ್ಷಿತ ಅಂಕಗಳು 6 ಕೊಟ್ಟಿದ್ದೀನಿ. ಯಾಕಂದರೆ ಸಂದರ್ಭದಲ್ಲಿ ಆಯ್ಕೆ, ಸಂದರ್ಭ, ಸ್ವರಸಿಕೆಗೆ ಮಾರ್ಕ್ಸ್ ಇರ್ತವೆ. ಜಸ್ಟ್ ನೀವು ಆಯ್ಕೆ ಬರೆದ ಸಾಕು ಮಾರ್ಕ್ಸ್ ಸಿಗ್ತವೆ, ಅರ್ಥ ಆಯ್ತಾ. ಕವಿಗಳು ಯಾವ ಪಾಠ ಬರೆದಾರೆ ನೋಡ್ಕೊಳ್ಳಿ, ಅರ್ಥ ಆಯ್ತಾ. ಇಲ್ಲಿ ಸಂದರ್ಭ ಆಯ್ಕೆಗಳು ನಮ್ಮ ಭಾಷೆಯಿಂದ, ಇವೆಲ್ಲ ಯಾವುದೇ ಒಂದು ಸಂದರ್ಭ ಕೇಳಿ ಆಯ್ಕೆ ಬರಬೇಕು. ನೀವು ಆಯ್ಕೆ ಅಂತ ಇರಬೇಕು. ಈ ವಾಕ್ಯವನ್ನು ಎಂ ಮರಿಯಪ್ಪ ಭಟ್ ಅವರು ಬರೆದಿರುವ ನಮ್ಮ ಭಾಷೆ ಗದ್ಯ ಪಾಠದಿಂದ ಆಯ್ಕೆ ಮಾಡಲಾಗಿದೆ, 1 ಮಾರ್ಕ್ಸ್ ಸಿಕ್ತು. ಸೊ ಇಷ್ಟೇ. ಅದೇ ರೀತಿ ಸೊ ನೋಡ್ಕೊಳ್ಳಿ, ವ್ಯಾಕರಗೀತೆಯಿಂದ ಆಯ್ಕೆ ಬರಬೇಕು, 1 ಮಾರ್ಕ್ಸ್ ಸಿಕ್ತು. ಈ ರೀತಿ ಮತ್ತು ಸಂಕಲ್ಪ ಗೀತೆ ಆಯ್ಕೆ ಬರಬೇಕು, ಮಾರ್ಕ್ಸ್ ಸಿಕ್ತು. ಈ ರೀತಿ ಬರಿತಾ ಹೋಗಬೇಕು, ಅರ್ಥ ಆಯ್ತಾ. ಸೊ ಇದಕ್ಕೆ 1 ಮಾರ್ಕ್ಸು, ಟೋಟಲಾಗಿ 6 ಮಾರ್ಕ್ಸು ಫಿಕ್ಸ್ ಬರ್ತವೆ. ಇಷ್ಟನ್ನು ಓದ್ಕೊಂಡ್ರೆ ಸಾಕು ನಿಮಗೆ, ಟೋಟಲಾಗಿ 6 ಮಾರ್ಕ್ಸ್ ಬರ್ತವೆ, ಅರ್ಥ ಆಯ್ತಾ. ಸೊ ಆಯ್ಕೆ ಚೆನ್ನಾಗಿ ಓದ್ಕೊಂಡಾಗಿ ಇಷ್ಟರಲ್ಲೇ ಕೇಳ್ತಾರೆ ನಿಮಗೆ, ಬೇರೆ ಏನೂ ಕೇಳೋದಿಲ್ಲ. ಆಯ್ಕೆ ಬರೆದ್ರೆ 1 ಮಾರ್ಕ್ಸ್ ಸಿಗ್ತದೆ, ಅರ್ಥ ಆಯ್ತಾ. ನಂತರ ಪದ್ಯ ಭಾಗದ ಸಾರಾಂಶಗಳನ್ನು ಓದಿಕೊಂಡರೆ ಈ ರೀತಿಯಾಗಿ ಅಂಕಗಳನ್ನು ತೆಗೆದುಕೊಳ್ಳಬಹುದು. ಸಾರಾಂಶ ಓದ್ಕೋಬೇಕು ನೀವು. ಸಾರಾಂಶ ಅಂದರೆ ಏನು, ಆ ಪದ್ಯದ ಅಥವಾ ಪಾಠದ ವಿವರಣೆ, ಅರ್ಥ ಆಯ್ತಾ. 2 ಅಂಕದ ಪ್ರಶ್ನೆಗಳು ಪದ್ಯ ಭಾಗದಿಂದ. ಸೊ ಗರಿಷ್ಠ ಅಂಕಗಳು 4 ಪಡ್ಕೋಬೋದು, ಅಪೇಕ್ಷಿತ ಅಂಕಗಳು ಕೂಡ 4 ಪಡ್ಕೋಬೋದು, ಅರ್ಥ ಆಯ್ತಾ. ಜಸ್ಟ್ ನೀವು ಆ ಪದ್ಯ ಗೊತ್ತಿದ್ರೆ ಸಾಕು ನಿಮಗೆ, ಅರ್ಥ ಆಯ್ತಾ. ಇನ್ನು ನೆಕ್ಸ್ಟ್ ಸಂಕಲ್ಪ ಗೀತೆ ಮತ್ತು ಪದ್ಯ ಭಾಗಗಳು. ಸಂಕಲ್ಪ ಗೀತೆ ಇದು ಪದ್ಯ ಭಾಗ ಆದ್ದರಿಂದ ಇಲ್ಲಿ ಯಾವ ಸಂದರ್ಭ ಕೇಳ್ಬೋದು ನೋಡಿ. ಸುತ್ತಲ ಕವಿಯುವ ಡ್ಯಾಶ್ ಮುನ್ನಡೆಸೋಣ ಇದೆ, ಕಲುಷಿತವಾದಿ ನದಿಗಳಿಗೆ ಮುಟ್ಟೋಣ ಅಂತ ಇದೆ ನೋಡಿ. ಇವು 2 ಕ್ವಶನ್ ಕೇಳಿದ್ರೆ ಒಂದೇ ಆನ್ಸರು, ಅರ್ಥ ಆಯ್ತಾ. ಅದೇ ರೀತಿ ಈ 4 ಕ್ವಶನ್ ಕೇಳಿದ್ರೆ ಒಂದೇ ಆನ್ಸರ್ ಬರಬೇಕು, ಅರ್ಥ ಆಯ್ತಾ. ಈ 4 ಸಂದರ್ಭಕ್ಕೆ ಒಂದೇ ಉತ್ತರ. ಯಾವುದು ಕೆಳಗಡೆ ಇದೆ ನೋಡಿ ಅದೇ. ನಂತರ ಹಕ್ಕಿ ಹಾರುತ್ತಿದೆ ನೋಡಿದ್ರ. ಸೊ ಇವು ಯಾವುದೇ 7 ಕೇಳಿ, ಇದಕ್ಕೆ ಒಂದೇ ಆನ್ಸರು ನೋಡಿ. ಇಷ್ಟು ಹೆಲ್ಪ್ ಆಗ್ತದೆ ನಿಮಗೆ. ಫಿಕ್ಸು 3 ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ, ಅರ್ಥ ಆಯ್ತಾ. ಕೊಟ್ಟೇ ಕೊಡ್ತಾರೆ. ಇನ್ ಕೇಸ್ 1 ಮಾರ್ಕ್ಸ್ ಸಿಗೋರು ಕೂಡ ನಮಗೆ ಮಾರ್ಕ್ಸ್ ಕೊಡ್ತಾರೆ, 2 ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ, ಅರ್ಥ ಆಯ್ತಾ. ಮತ್ತು ಕೌರವೇಂದ್ರ ಕೊನೆಯೇನು. ಸೊ ಇಷ್ಟು ಸಂದರ್ಭಕ್ಕೂ ಒಂದೇ ಉತ್ತರ. ಸೊ ಇಷ್ಟೇ ನೋಡಿ. ಇನ್ನು ಚಲಮೆನೆ ಮೆರಿಯಂ, ಇಷ್ಟು ಸಂದರ್ಭಕ್ಕೂ ಕೂಡ ಒಂದೇ ಉತ್ತರ. ನಂತರ ಹಸಿರು, ಇಷ್ಟು ಸಂದರ್ಭಕ್ಕೂ ಒಂದೇ ಉತ್ತರ. ಮತ್ತೆ ಕಮೆಂಟ್ ಮಾಡಿಬಿಟ್ಟು ಕೇಳಬೇಡಿ ಇದನ್ನ ಬರೀ ಮಾರ್ಕ್ಸ್ ಕೊಡ್ತಾರೆ ಅಂತ. 100% ಕೊಟ್ಟೇ ಕೊಡ್ತಾರೆ. 2 ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ, ಕೆಲವೊಂದ್ಸಲ 3 ಮಾರ್ಕ್ಸ್ ಕೊಡ್ತಾರೆ, ಅರ್ಥ ಆಯ್ತಾ. ಹಾಗಾಗಿ ಬೀಡರು ಪದ್ಯ ಭಾಗ ಇದು ಕೂಡ ನೋಡ್ಕೊಳ್ಳಿ. ಸೊ ಪ್ರತಿಯೊಂದನ್ನು ಸ್ಕ್ರಾಲ್ ಮಾಡ್ತಿರ್ತೀನಿ, ಪಾಸ್ ಮಾಡಿಬಿಟ್ಟು ವಿಡಿಯೋನ ನೋಡ್ಕೊಳ್ಳಿ. ಸೊ PDF ಬೇಕಂದರೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಸೊ ಅಲ್ಲಿ ಕೂಡ ಶೇರ್ ಮಾಡಿರ್ತೀನಿ. ನಂತರ ಗಾದೆಗಳು ಅಪೇಕ್ಷಿತ ಅಂಕಗಳು. ಸೊ 1 ಗಾದೆಗಳು ವೇದಗಳ ಸಮ. ಸೊ ಇದು ಹೆಡ್ಡಿಂಗ್ ಬರೋ ಸಾಕು 1 ಮಾರ್ಕ್ಸ್ ಫಿಕ್ಸ್ ಕೊಟ್ಟೇ ಕೊಡ್ತಾರೆ, 1 ಮಾರ್ಕ್ಸು ಫಿಕ್ಸ್ ನೋಡಿ ಇದಕ್ಕೆ ಗಾದೆ ಹೆಡ್ಡಿಂಗ್ಗೆ. ಮತ್ತು ಅಪಠಿತ ಗದ್ಯ ಅಲ್ಲಿ ಕೊಟ್ಟಿರ್ತಾರೆ ಅವರು, ಮೇಲೆ ಆನ್ಸರ್ ಇರ್ತದೆ, ಮೇಲೆ ಕ್ವಶನ್ ಒಂದು ಬಾಕ್ಸ್ನ ಕೊಟ್ಟಿರ್ತಾರೆ, 2 ಕ್ವಶನ್ ಕೊಟ್ಟಿರ್ತಾರೆ, ಮೇಲೆ ಒಂದು ಬಾಕ್ಸ್ ಇರ್ತದೆ. ಆ ಬಾಕ್ಸಲ್ಲಿ ಒಂದು ಕಥೆ ಥರ ಇರ್ತದೆ. ಸೊ ಅಲ್ಲಿ ಅದು ನೋಡಿಬಿಟ್ಟು ನೀವು ಕೆಳಗಡೆ ಆನ್ಸರ್ ಬರಬೇಕು, ಮೇಲೆ ಆನ್ಸರ್ ಇರ್ತದೆ, ಅದಕ್ಕೆ 4 ಮಾರ್ಕ್ಸ್ ಫಿಕ್ಸ್ ಬರ್ತವೆ, ಗೊತ್ತಿದೆ ಅನ್ಕೊತೀನಿ. ಮತ್ತು ವ್ಯವಹಾರಿಕ ಪತ್ರ ಅಪೇಕ್ಷಿತ ಅಂಕಗಳು 3, ಅರ್ಥ ಆಯ್ತಾ. 4 ಮಾರ್ಕ್ಸ್ ಇವೆ. ಈ ರೀತಿ ಬರೆದ ನಮಗೆ 3 ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ಸೊ ಇಷ್ಟನ್ನ ಓದ್ಕೊಳ್ಳಿ, ಫಿಕ್ಸ್ ಬರ್ತದೆ. ಸೊ ಇಷ್ಟು ಓದ್ಕೊಂಡ್ರೆ ಸಾಕು ನಿಮಗೆ 50 ಮಾರ್ಕ್ಸ್ ಫಿಕ್ಸು, ಅರ್ಥ ಆಯ್ತಾ. ಆರಾಮಾಗಿ ಪಾಸ್ ಆಗ್ಬೋದು. ಸೊ ಫಸ್ಟ್ ಎಕ್ಸಾಮ್ 1ನಲ್ಲಿ ನನ್ನ ವಿಡಿಯೋ ಯಾರು ನೋಡಿದ್ದಾರೆ ಎಲ್ಲರೂ ಕೂಡ ಪಾಸ್ ಆಗಿದ್ದಾರೆ, ಅರ್ಥ ಆಯ್ತಾ. ಇನ್ನೂ ಕೂಡ ನೀವು ಚೆನ್ನಾಗಿ ಓದ್ಕೊಂಡಿಲ್ಲ ಅಂದರೆ ಚೆನ್ನಾಗಿ ಇಷ್ಟನ್ನ ಓದ್ಕೊಳ್ಳಿ ಸಾಕು, ಇನ್ನೇ ಬೇರೆ ಏನೋ ಓದೋ ಅವಶ್ಯಕತೆ ಇಲ್ಲ. 50 ಮಾರ್ಕ್ಸು ಆದರೆ ಇಲ್ಲಿಂದನೇ ಬರ್ತದೆ. ಸೊ ಚೆನ್ನಾಗಿ ಓದ್ಕೊಳ್ಳಿ. ಇನ್ನೂ ಕೂಡ ನಿಮಗೆ ಫಿಕ್ಸ್ ಕ್ವಶನ್ ಅಂತ ಕೊಡ್ತೀನಿ, ಅವನು ಕೂಡ ಓದ್ಕೊಳ್ಳಿ, ಇವನು ಕೂಡ ಓದ್ಕೊಳ್ಳಿ. ಸೊ ಒಟ್ಟಿನಲ್ಲಿ ಸ್ಕೋರ್ ಕೂಡ ಆಗುತ್ತೆ, ಪಾಸ್ ಕೂಡ ಆಗ್ತೀರಾ. ಸೊ ಆಲ್ ದ ಬೆಸ್ಟ್. ಇದೇ ಒಂದು ಅಲ್ಲ, ಇನ್ನೂ ಕೂಡ ನಿಮಗೆ ಗಣಿತ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಪ್ರತಿಯೊಂದು ಸಬ್ಜೆಕ್ಟು ವಿಡಿಯೋ ಹಾಕ್ತೀನಿ. ಸೊ ಯಾವೆಲ್ಲ ಫೇಲ್ ಆಗಿದ್ದೀರಾ ಅಥವಾ ಮಾರ್ಕ್ಸ್ ಇಂಪ್ರೂವ್ ಮಾಡ್ಕೋತೀರಾ, ಮಾರ್ಕ್ಸ್ ಇಂಪ್ರೂವ್ಮೆಂಟು ಮತ್ತು ಫೇಲ್ ಆದವರು ಎಲ್ಲರೂ ವಿಡಿಯೋ ನೋಡ್ಕೊಳ್ಳಿ, ಚೆನ್ನಾಗಿ ಪಾಸ್ ಆಗಿ. ಥ್ಯಾಂಕ್ ಯು.